ನಾನಿವತ್ತು ನಿಮಗೋಸ್ಕರ ಚಿಕನ್ ಬಿರಿಯಾನಿ ಮಾಡೋದು ಹೇಳ್ಕೊಡ್ತೀನಿ. ನಾನಿವಾಗ 2 kg ಚಿಕನ್ ತಗೊಂಡಿದ್ದೀನಿ. ಪೀಸಸ್ ಎಲ್ಲ 50 ಗ್ರಾಮ್ ಪೀಸ್ ಮಾಡ್ತಿದ್ದೀನಿ. ಇದು ನಿಮಗೆ ಈರುಳ್ಳಿ ಬ್ರೌನ್ ಆದರೆ ನಿಮಗೆ ಅದು ಫ್ಲೇವರ್ ಚೇಂಜ್ ಆಗುತ್ತೆ, ಬಿರಿಯಾನಿ ಫ್ಲೇವರ್ ಚೇಂಜ್ ಆಗುತ್ತೆ. ಈಗ ನಾನು 2 kg ಚಿಕನ್ ಹಾಕ್ತಾ ಇದ್ದೀನಿ. ಇದಕ್ಕೆ 1 kg ರೈಸ್ಗೆ 1 kg ಚಿಕನ್ ಹಾಕ್ದಾಗ ಅದು ಫ್ಲೇವರ್ ಬರುತ್ತೆ. ಜಾಸ್ತಿ ರೈಸ್ ಹಾಕ್ಬಿಟ್ಟು ಕಡಿಮೆ ಚಿಕನ್ ಹಾಕಿದ್ರೆ ನಿಮಗೆ ಅಷ್ಟು ಫ್ಲೇವರ್ ಇರೋಲ್ಲ. ಸ್ನೇಹಿತರೆ, ನಾನಿವಾಗ ಬಿರಿಯಾನಿ ಮಾಡೋಕ್ಕೆ ಫುಲ್ ಬಾಸ್ಮತಿ ರೈಸ್ನ ತಗೊಂಡಿದ್ದೀನಿ. ಚಿಕನ್ ಬೆಂದಿರುತ್ತೆ. ಇವಾಗ ಇದಕ್ಕೆ ಅಕ್ಕಿ ಆ್ಯಡ್ ಮಾಡ್ಬಿಡ್ದೆ. ಇವಾಗ ತಿರ್ಗೋದ ಇಲ್ಲ ಬಿಟ್ಬಿಟ್ರೆ ಇದು ತಲೆ ಹಿಡಿದ್ಬಿಡುತ್ತೆ. ಇದಕ್ಕೆ ಬಾಳೆ ಎಲೆ ಹಾಕೋದು. ಬಾಳೆ ಎಲೆ ಹಾಕ್ತೀವಿ ಅಂದರೆ ಇದ್ರ ಸ್ಟೀಮು ಮೇಲಕ್ಕೆ ಹೋಗಬಾರ್ದು ಅಂತ. ಈಗ 5 ನಿಮಿಷ ಹೀಗೆ ದಮ್ಮಾಗಲಿ. ಇವಾಗ 5 ನಿಮಿಷ ಆಯಿತು. ಈಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ. ಸ್ನೇಹಿತರೆ, ನಿಮ್ಮ ಮನೆಯೆಲ್ಲ ಮಾಮೂಲಿಯಾಗಿ ಬಿರಿಯಾನಿ ಮಾಡಿರ್ತೀರಾ. ಇವಾಗ ನಾನು ತೋರಿಸ್ಕೊಟ್ಟಿದ್ದೀನಿ. ಈ ಥರ ಮಾಡಿ ನೋಡಿ, ಮನೇಲಿ ತಿಂದು ನೋಡಿ. ಈಗ ನಾನು ನಮ್ಮ ಹೋಟೆಲ್ ಮಾಡೋ ಬಿರಿಯಾನಿ ಮಾಡಿ ತೋರಿಸ್ತೀನಿ ತಮ್ಮಗಳಿಗೆಲ್ಲ. ಸರ್ ನಮಸ್ತೆ ಸರ್, ನನ್ನ ಹೆಸರು ಸಂತೋಷ್ ಅಂತ, ಮೈಸೂರು ರುಚಿ ಮೆಸ್ಸಿಂದ. ಇಲ್ಲೇ ಶಿವರಾಂಪೇಟೆ ಇರೋದು. ನಾನು 14 ವರ್ಷದಿಂದ ಈ ಹೋಟ್ಲ್ ನಡೆಸ್ಕೊಡ್ತಾ ಇದ್ದೀನಿ. ಯಾಕಂದರೆ ರುಚಿಯಾಗಿ ಊಟ ಸಿಗಬೇಕು ಅನ್ನೋದೇ ಪ್ರತಿಯೊಬ್ಬರ ಆಸೆ. ಅದಕ್ಕೋಸ್ಕರ ರುಚಿಯಾಗಿ ಸಿಗಬೇಕು ಅಂತ ರುಚಿ ಮೆಸ್ ಅಂತ ಇದ್ದೀನಿ ಸರ್. ಸ್ನೇಹಿತರೆ ನಮಸ್ಕಾರ, ನಾನು ಸಂತೋಷ್, ಮೈಸೂರು ರುಚಿ ಮೆಸ್ಸಿಂದ. ನಾನಿವತ್ತು ನಿಮಗೋಸ್ಕರ ಚಿಕನ್ ಬಿರಿಯಾನಿ ಮಾಡೋದು ಹೇಳ್ಕೊಡ್ತೀನಿ. ಸ್ನೇಹಿತರೆ, ನಮ್ಮ ಹೋಟ್ಲಲ್ಲಿ ರೆಗ್ಯುಲರಾಗಿ ಚಿಕನ್ ಪಲಾವ್, ಮಟನ್ ಪಲಾವೇ ಮಾಡೋದು. ಸ್ಪೆಷಲಾಗಿ 3 ದಿನ ಮಾಡ್ತೀವಿ. ಶುಕ್ರವಾರ, ಮಂಗಳವಾರ, ಭಾನುವಾರ ಮಧ್ಯಾಹ್ನ ಮಾತ್ರ ಮಾಡ್ತೀವಿ. ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಹೋಟ್ಲಲ್ಲಿ. ಕೇಳ್ಕೊಂಡು ಫೋನ್ ಮಾಡಿ ಕೇಳ್ಬಿಟ್ಟು ಬರ್ತಾರೆ, ಚಿಕನ್ ಬಿರಿಯಾನಿ ಇದೆಯಾ ಇವತ್ತು ಅಂದ್ಬಿಟ್ಟು. ತುಂಬ ಡಿಮ್ಯಾಂಡ್ ಆಗಿರುತ್ತೆ. ನಮ್ಮಲ್ಲಿ ಲಾಸ್ಟ್ ಟೈಮ್ ನಿಮಗೆ ಚಿಕನ್ ಪಲಾವ್ ಮಾಡಿ ತೋರಿಸಿದೆ. ಇವಾಗ ತಮ್ಮಗಳಿಗೆಲ್ಲ ಚಿಕನ್ ಬಿರಿಯಾನಿ ಮಾಡಿ ತೋರಿಸ್ತೀನಿ. ಸ್ನೇಹಿತರೆ, ನಾನಿವಾಗ 2 kg ಚಿಕನ್ ತಗೊಂಡಿದ್ದೀನಿ. 2 kg ಚಿಕನ್ಗೆ 2 kg ರೈಸ್ ಹಾಕ್ಬಿಟ್ಟು 2 kg ಬಿರಿಯಾನಿ ಮಾಡ್ತಾಯಿದ್ದೀನಿ. ಇವಾಗ 1 kg ಚಿಕನ್ಗೆ 1 kg ರೈಸ್ಗೆ ನೀವು 1/4 ಲೀಟ್ರ್ ಎಣ್ಣೆ ಹಾಕಬೇಕಾಗುತ್ತೆ. ಇವಾಗ 2 kgಗೆ ಅರ್ಧ ಲೀಟ್ರ್ ಎಣ್ಣೆ ಹಾಕೋದ. ನಮ್ಮ ಹೋಟ್ಲಲ್ಲಿ ನಾವು ಸನ್ಪ್ಯೂರ್ ಆಯಿಲ್ನೇ ಯೂಸ್ ಮಾಡೋದು. ಇದು ತುಂಬ ರಿಫೈನ್ಡ್ ಆಯಿಲು, ತುಂಬ ತಿನ್ನಾಗಿರುತ್ತೆ. ಯಾವುದೇ ಆ್ಯಡೆಡ್ ಕೆಮಿಕಲ್ ಇರೋಲ್ಲ. ನಮ್ಮ ಹೋಟ್ಲಲ್ಲಿ ಇದನ್ನೇ ಯೂಸ್ ಮಾಡೋದು. ಅವಾಗ ಕರೆಕ್ಟಾಗಿ ಇರುತ್ತೆ ರೇಷಿಯೋ. 4 ಸೇರಿಗೆ 1 ಲೀಟ್ರ್ ಎಣ್ಣೆ ನಮ್ಮ ಹೋಟ್ಲಲ್ಲಿ ಹಾಕೋದು. ಯಾಕಂದರೆ ಜಾಸ್ತಿ ಆಯಿಲ್ ಆಗ್ಬಾರ್ದು, ಇಲ್ಲ ಆಯಿಲು ಕಡಿಮೆ ಇದ್ದರೆ ತಿನ್ನೋಕ್ಕಾಗಲ್ಲ, ನುಂಗೋಕ್ಕಾಗಲ್ಲ. ಇವಾಗ ಅರ್ಧ ಲೀಟ್ರ್ ಹಾಕೋದೆ. ನಾನಿವಾಗ 2 kg ಚಿಕನ್ ತಗೊಂಡಿದ್ದೀನಿ. ಪೀಸಸ್ ಎಲ್ಲ 50 ಗ್ರಾಮ್ ಪೀಸ್ ಮಾಡ್ತಿದ್ದೀನಿ. ಲೆಗ್ ಪೀಸೆಲ್ಲ ಹಾಗೆ ಬಿಡ್ತೀನಿ. ಯಾಕಂದರೆ ಚಿಕನ್ನು ಒಂದು ಸ್ವಲ್ಪ ಜಲ್ದಿ ಕಲಸೋಗ್ಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಸಿಗಬೇಕಲ್ಲ, ಅದಕ್ಕೆ 50 ಗ್ರಾಮ್ ಪೀಸ್ ಮಾಡಿಸಿ ಮಾಡಿದ್ದೀನಿ. ಆಮೇಲೆ ಟೆಂಡರ್ ಚಿಕನ್, ನಿಮಗೆ ಒಂದು ಕೋಳಿ ಬಂದು 1.5 kg ಒಳಗಿದ್ರೆ ತುಂಬ ಟೆಂಡರ್ ಆಗಿರುತ್ತೆ. ದಪ್ಪ ಕೋಳಿ ಆದರೆ ಜಾಸ್ತಿ ಚೆನ್ನಾಗಿರಲ್ಲ. ಇದಕ್ಕೆ ಟೆಂಡರ್ ಚಿಕನ್ ತೊಗೊಂಡಿದ್ದೀನಿ ನೋಡಿ. ಲೆಗ್ ಪೀಸ್ ಒಂದು 80ರಿಂದ 100 ಗ್ರಾಮ್ ಇದೆ ಅಷ್ಟೇ. 4 ಪೀಸ್ ಚಕ್ಕೆನ ಮುರಿದು ಹಾಕೊಂಡಿದ್ದೀನಿ. ಇದಕ್ಕೆ ಏಲಕ್ಕಿ ಹಾಕೋದ, ಒಂದು 8-10 ಏಲಕ್ಕಿ ಮತ್ತು ಲವಂಗ ಹಾಕೋದ. ಒಂದು 10ರಿಂದ 15 ಏಲಕ್ಕಿ, 10ರಿಂದ 15 ಲವಂಗ ಹಾಕಿದ್ದೀನಿ. ಇವಾಗ ಇದನ್ನು ಆಯಿಲ್ಗೆ ಹಾಕ್ತಾಯಿದ್ದೀನಿ. ಈಗ ಎಣ್ಣೆ ಕಾಯ್ದಿದೆ. ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ. 4 ಈರುಳ್ಳಿ ಹಾಕಿ ತಗೊಂಡಿದ್ದೀನಿ. ಈಗ ಒಂದು ಅರ್ಧ kg ಅಷ್ಟು ಈರುಳ್ಳಿ ತಗೊಂಡು ಹಾಕಿದ್ದೀನಿ. ಇದೊಂದು ಸ್ವಲ್ಪ ಬ್ರೌನ್ ಆಗೋವರೆಗೂ ಇದು ಮಾಡಬೇಕು. ಯಾಕಂದರೆ ಇದು ಬಿರಿಯಾನಿ ಅಲ್ಲ. ಇದು ನಿಮಗೆ ಈರುಳ್ಳಿ ಬ್ರೌನ್ ಆದರೆ ನಿಮಗೆ ಅದು ಫ್ಲೇವರ್ ಚೇಂಜ್ ಆಗುತ್ತೆ, ಬಿರಿಯಾನಿ ಫ್ಲೇವರ್ ಚೇಂಜ್ ಆಗುತ್ತೆ. ನಿಮ್ಮ ಪೀಸಸ್ ಎಲ್ಲ ಒಂಥರ ಆ ಈರುಳ್ಳಿ ಸ್ಮೆಲ್ ಥರ ಚೆನ್ನಾಗಿರುತ್ತೆ. ಇದೊಂದು ಸ್ವಲ್ಪ ಲೈಟ್ ಬ್ರೌನ್ ಆಗಬೇಕು. ಆಮೇಲೆ ಇದಕ್ಕೆ ಮಸಾಲೆ ಆ್ಯಡ್ ಮಾಡ್ಕೋಬೇಕು. ಮೊದಲೆಲ್ಲ ಬಿರಿಯಾನಿಗೆ ಯೆಲ್ಲೋ ಕಲರ್ ಬರ್ತಾಯಿತ್ತು ನೋಡಿ, ಅದಕ್ಕೆ ಫುಡ್ ಕಲರ್ ಆ್ಯಡ್ ಮಾಡ್ತಾಯಿದ್ರು ಎಲ್ಲರೂ. ಈಗ ಫುಡ್ ಕಲರ್ ಬ್ಯಾನ್ ಆಗಿದೆ. ನಮ್ಮಲ್ಲೂ ನಾವು ಯೂಸ್ ಮಾಡಲ್ಲ. ಬೇಕು ಅಂದರೆ ನಾವು ಬ್ಯಾಡಿಗೆ ಜಾಸ್ತಿ ಹಾಕ್ತೀವಿ ಕಲರ್ ಬೇಕು ಅಂದರೆ. ಇಲ್ಲಾಂದಾಗ ಮಾಮೂಲಿ ಅಚ್ಕಾರದ ಪುಡಿ ಹಾಕ್ತೀವಿ, ರೆಗ್ಯುಲರ್ ಅಚ್ಕಾರದ ಪುಡಿ ಹಾಕ್ತೀವಿ. ನೀವು ಇವಾಗ ಈ ಈರುಳ್ಳಿನ ರೋಸ್ಟ್ ಚೆನ್ನಾಗಿ ಮಾಡಿದಾಗ ಅದೇ ನಿಮಗೆ ಕಲರ್ ಚೇಂಜ್ ಆಗುತ್ತೆ. ನಿಮಗೆ ಒಂದು ಸ್ವಲ್ಪ ಬಿರಿಯಾನಿದು ಕಲರ್ ಫ್ಲೇವರೇ ಚೇಂಜ್ ಆಗುತ್ತೆ, ಕಲರ್ ಚೇಂಜ್ ಆಗುತ್ತೆ. ಇದನ್ನು ರೋಸ್ಟ್ ಮಾಡಬೇಕು. ಹಾಗೆ ಬಿಳಿಗಿರಬಾರ್ದು, ಫುಲ್ ಬ್ರೌನ್ ಆಗಬೇಕು, ಆವಾಗ ಚೆನ್ನಾಗಿರುತ್ತೆ. ಎಲ್ಲ ಈರುಳ್ಳಿ ಫ್ರೈ ಆಗಿದೆ, ಬ್ರೌನ್ ಕಲರ್ ಬಂದಿದೆ. ಜಾಸ್ತಿ ಆಗಿಬಿಟ್ರೆ ಬ್ಲ್ಯಾಕ್ ಆಗಿಬಿಡುತ್ತೆ, ಸೀದೋಗ್ಬಿಡುತ್ತೆ. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಆ್ಯಡ್ ಮಾಡ್ದೆ. ಸಣ್ಣ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ತೀನಿ ಶುಂಠಿ ಬೆಳ್ಳುಳ್ಳಿ. ಶುಂಠಿ ಹಾಕ್ತೀನಿ ಫಸ್ಟು. ಅದೇ ರೇಷಿಯಲ್ಲಿ ಬೆಳ್ಳುಳ್ಳಿ ಹಾಕ್ತೀನಿ, 2 ಶುಂಠಿ. ಬೇರೆ ಅಡುಗೆಗೆಲ್ಲ ನಾವು 1 ಸ್ಪೂನು ಬೆಳ್ಳುಳ್ಳಿ ಹಾಕಿದ್ರೆ ಅರ್ಧ ಸ್ಪೂನ್ ಶುಂಠಿ ಹಾಕ್ತೀವಿ. ಬಿರಿಯಾನಿಲಿ ಆಗಲ್ಲ, ಒಂದಕ್ಕೊಂದು ಹಾಕಬೇಕು. ಆವಾಗಲೇ ಅದು ಕರೆಕ್ಟಾಗಿರೋದು, ಬಿರಿಯಾನಿ ಫ್ಲೇವರ್ ಬರೋದು. ಒಂಚೂರು ರೋಸ್ಟ್ ಆದಾಗ ಇದಕ್ಕೆ ನಾವು ಇವಾಗ ಟೊಮೊಟೊ ಆ್ಯಡ್ ಮಾಡ್ದೆ. ಇದು ನಾನು 4 ಟೊಮೊಟೊ ತಗೊಂಡಿದ್ದೀನಿ. ಇದಕ್ಕೆ ಮೊಸರು ಹಾಕೋದ. ಒಂದು 1/4 ಲೀಟ್ರ್ ಮೊಸರು ಹಾಕಿದ್ದೀನಿ. ಮೊಸರು ಬಂದು ನಿಮಗೆ ಬಿರಿಯಾನಿಗೆ ಹಾಕ್ತಾ ಫ್ಲೇವರ್ ಚೇಂಜ್ ಆಗುತ್ತೆ. ಹಾಗೆ ಮೀಟೆಲ್ಲ ಸಾಫ್ಟ್ ಆಗುತ್ತೆ. ನಿಮ್ಗೆ ಅದರದ್ದೇ ಒಂದು ಫ್ಲೇವರ್ ಇರುತ್ತೆ. ಆಮೇಲೆ ಮೀಟೆಲ್ಲ ತುಂಬ ಸಾಫ್ಟ್ ಇರುತ್ತೆ, ರೈಸು ಸಾಫ್ಟ್ ಆಗಿರುತ್ತೆ. ಚೂರು ಅಷ್ಟೊತ್ತು ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ಅಚ್ಕಾರದ ಪುಡಿ 3 ಸ್ಪೂನ್ ಹಾಕೋದ. ಧನಿಯಾ ಪುಡಿ 3 ಸ್ಪೂನ್ ಹಾಕೋದ. 2 kg ಎಲ್ಲ ಅದಕ್ಕೋಸ್ಕರ. ಉಪ್ಪು 2 ಒಳ್ಳೆಡಿ, ಈ ಥರ ಒಳ್ಳೆಡಿ ಮಾಡ್ಕೊಂಡು 2 ಇಡಿ ಹಾಕಬೇಕು. 2 ಸೇರಿಗೆ, 1 ಸೇರಿಗೆ 1 ಸೇರು ಇಡಿ. ಇದು ಗರಂ ಮಸಾಲ ಹಾಕ್ತಾಯಿದ್ದೀನಿ 1 ಸ್ಪೂನು. ಇದಕ್ಕೆ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ, ಪುದೀನ ಸೊಪ್ಪು. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ 4 ಮೆಣಸಿಕಾಯಿ ಹಾಕೋದ. ಇದು ನಾನು ಹೆಚ್ಚಿದ್ದೀನಿ, ಅದಕ್ಕೆ 8 ಪೀಸ್ ಇದೆ. ಜಾಸ್ತಿ ಮೆಣಸಿಕಾಯಿ ಬೇಡ, ಸುಮ್ಮನೆ ಅದು ಫ್ಲೇವರ್ಗೋಸ್ಕರ ಹಾಕ್ತಾ ಇರೋದಷ್ಟೇ ಮೆಣಸಿಕಾಯಿ. ಈಗ ಸ್ವಲ್ಪ ನೀರು ಆ್ಯಡ್ ಮಾಡ್ದೆ. ಈಗ ಮಸಾಲೆ ಬೇಯಲಿ.
ಆಮೇಲೆ ಚಿಕನ್ ಆ್ಯಡ್ ಮಾಡೋದು ಇದಕ್ಕೆ. ಬಿರಿಯಾನಿ ಬಂದು ನಿಮಗೆ ತುಂಬ ವೆರೈಟಿ ಇದೆ. ಬ್ಯಾಂಗ್ಳೂರ್ ಸೈಡಲ್ಲಿ ಒಂಥರ ಮಾಡ್ತಾರೆ, ಅಂಬೂರ್ ಬಿರಿಯಾನಿ ಮಾಡ್ತಾರೆ, ತಮಿಳ್ನಾಡು ಸ್ಟೈಲ್ ಮಾಡ್ತಾರೆ, ಆಮೇಲೆ ಹೈದರಾಬಾದಿ ಬಿರಿಯಾನಿ ಬರುತ್ತೆ. ಇದು ನಮ್ಮಲ್ಲಿ ಈ ಥರ ಮಾಡ್ತೀವಿ. ಮೈಸೂರು ಸ್ಟೈಲ್ ಕಡೆಯಲ್ಲಿ ಈ ಥರ ಬಿರಿಯಾನಿ ಮಾಡಿದ್ರೆ ಈ ಥರ ಮಾಡ್ತೀವಿ. ಇದರಲ್ಲಿ 2 ಥರ ಮಾಡ್ಬೋದು. ಇದರಲ್ಲಿ ಒಂದ್ಸಲಿ ಮಾಂಸನ ಬೇಯಿಸ್ಕೊಬಿಡ್ತೀವಿ, ಅಕ್ಕಿ ಬೇರೆ ಬೇಯಿಸ್ಕೊಂಡು ಹಾಕ್ತೀವಿ. ಇಲ್ಲ ಡೈರೆಕ್ಟ್ ಇದಕ್ಕೆ ಮಾಂಸ ಬೇಯಿಸಿ ನೀರು ಹಾಕ್ಬಿಟ್ಟು ಅಕ್ಕಿ ಹಾಕ್ಬೋದು. 2 ಥರನೂ ಮಾಡ್ಬೋದು. ಇದು ನಿಮಗೆ ಯಾವ ಥರ ಇಷ್ಟ ಇದೆ ಆ ಥರ ಮಾಡ್ಕೋಬೋದು. ಈಗ ನಾನು 2 kg ಚಿಕನ್ ಹಾಕ್ತಾಯಿದ್ದೀನಿ. ಇದಕ್ಕೆ ಪೀಸಸ್ ಎಲ್ಲ ಒಂದು ಸ್ವಲ್ಪ ದಪ್ಪ ಹಾಕಿದ್ದೀನಿ. 1 kg ರೈಸ್ಗೆ 1 kg ಚಿಕನ್ ಹಾಕ್ದಾಗ ಅದು ಫ್ಲೇವರ್ ಬರುತ್ತೆ. ಜಾಸ್ತಿ ರೈಸ್ ಹಾಕ್ಬಿಟ್ಟು ಕಡಿಮೆ ಚಿಕನ್ ಹಾಕಿದ್ರೆ ನಿಮಗೆ ಅಷ್ಟು ಫ್ಲೇವರ್ ಇರೋಲ್ಲ. ಸರ್ ನಮ್ಮ ಹೋಟ್ಲಲ್ಲಿ ಮಟನ್ ಪಲಾವ್ ಮಾಡ್ತೀವಿ ಸರ್, ಚಿಕನ್ ಪಲಾವ್ ಮಾಡ್ತೀವಿ, ಆಮೇಲೆ ಚಿಕನ್ ಬಿರಿಯಾನಿ ಈ ಥರನೂ ಮಾಡ್ತೀವಿ ಸರ್. ವಾರಕ್ಕೆ 3 ದಿನ ಮಾಡ್ತೀವಿ, ಶುಕ್ರವಾರ, ಮಂಗಳವಾರ, ಭಾನುವಾರ. ವಾರಕ್ಕೆ 3 ದಿನ, ಅದು ಮಧ್ಯಾಹ್ನ ಟೈಮ್ ಮಾತ್ರ ಮಾಡೋದು. ಆಲ್ಮೋಸ್ಟ್ ಸರ್ 12 ಗಂಟೆ ಓಪನ್ ಆದರೆ ಒಂದು 2:15ಗೆಲ್ಲ ಕ್ಲೋಸ್ ಆಗ್ಬಿಡುತ್ತೆ ಚಿಕನ್ ಬಿರಿಯಾನಿ. ತುಂಬ ಡಿಮ್ಯಾಂಡ್ ಇದೆ. ಆ ಡಿಮ್ಯಾಂಡ್ ಇರಲಿ ಅಂತಲೇ ಅಪರೂಪಕ್ಕೆ ಮಾಡ್ತೀವಿ. ರೆಗ್ಯುಲರ್ ಮಾಡಿದಾಗ ರೆಗ್ಯುಲರ್ ಆಗುತ್ತಲ್ಲ, ಅದಕ್ಕೆ ವಾರಕ್ಕೆ 3 ದಿನ ಮಾತ್ರ ಮಾಡ್ತೀವಿ. ಯಾಕಂದರೆ ಮೈಸೂರು ಸ್ಟೈಲ್ ಪಲಾವಲ್ಲಿ ನಮ್ಮಲ್ಲಿ ಖಾರ ಕಡಿಮೆ ಇರುತ್ತೆ, ಮಸಾಲೆ ಕಡಿಮೆ ಇರುತ್ತೆ. ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಮಸಾಲೆ ಕಡಿಮೆ ಅಂತಾರೆ. ಆದರೆ ಇದರಲ್ಲಿ ಮಸಾಲೆ ಒಂದು ಸ್ವಲ್ಪ ಜಾಸ್ತಿ ಇರುತ್ತಲ್ಲ, ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಕೆಲವೊಬ್ರಿಗೆ ಮಸಾಲೆನೇ ಇಷ್ಟ, ನಮ್ಗಳಿಗೆಲ್ಲ ಮಸಾಲೆ ಕಡಿಮೆ ಇಷ್ಟ. ನಾವೆಲ್ಲ ಅದಕ್ಕೆ ಮಟನ್ ಪಲಾವ್ನ ರೆಫರ್ ಮಾಡ್ತೀವಿ. 1 ಸೇರು ರೈಸ್ಗೆ 1 ಸೇರು ನೀರು ಹಾಕಬೇಕಾಗುತ್ತೆ. ಇಲ್ಲಿ ಮೊದಲೇ ನಾನು ಒಂದು ಸ್ವಲ್ಪ ನೀರು ಹಾಕಿದ್ದೀನಿ, ಅದು ಬಿಟ್ಟು ಮಿಕ್ಕಿದ ನೀರು ಹಾಕೋದು ಅದಕ್ಕೆ. 1 ಸೇರು ಅಕ್ಕಿಗೆ ನಾವು 1 ಸೇರು ನೀರು ಹಾಕ್ತೀವಿ. ಯಾಕಂದರೆ ಟೊಮೊಟೊ ಎಲ್ಲ ಇರುತ್ತಲ್ಲ, ಇಲ್ಲಾಂದರೆ 1ಕ್ಕೆ 2 ಹಾಕ್ತೀವಿ. ಇದರಲ್ಲಿ ಟೊಮೊಟೊ ಮೊಸರೆಲ್ಲ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ 1 ಸೇರಿಗೆ 1 ಸೇರು ಹಾಕ್ತೀವಿ. ಇವಾಗ 3.5 ಲೀಟ್ರ್ ಹಾಕಿದ್ದೀವಿ ನೀರು. ಇದು ನೀರು ಬಂದಾದಮೇಲೆ, ಚಿಕನ್ ಬೆಂದಾದಮೇಲೆ ಅಕ್ಕಿ ಆ್ಯಡ್ ಮಾಡೋದು ಇದಕ್ಕೆ. ಸ್ನೇಹಿತರೆ, ನಾನಿವಾಗ ಬಿರಿಯಾನಿ ಮಾಡೋಕ್ಕೆ ಫುಲ್ ಬಾಸ್ಮತಿ ರೈಸ್ನ ತಗೊಂಡಿದ್ದೀನಿ, ಫುಲ್ ಲಾಂಗ್ ಗ್ರೈನ್ ರೈಸ್ ತಗೊಂಡಿದ್ದೀನಿ. ನಾನು ಫಸ್ಟು ಬಿರಿಯಾನಿ ಒಗ್ಗರಣೆ ಹಾಕಿದ್ನಲ್ಲ, ಆ ಟೈಮಲ್ಲಿ ಇದನ್ನು ನೀರಲ್ಲಿ ನೆನೆಸ್ಬಿಟ್ಟೆ. ಒಂದು ಅರ್ಧ ಗಂಟೆ ನೆನೆದಿರಬೇಕು ನೀರಲ್ಲಿ. ಆವಾಗ ನಿಮಗೆ ಅದು ರೈಸು ತುಂಬ ಸ್ಮೂತಾಗಿರುತ್ತೆ. ಯಾಕಂದರೆ ನಾವು ಇದನ್ನು ದಮ್ ಹಾಕ್ತೀವಲ್ಲ, 3/4 ಭಾಗ ಬೇಯಿಸ್ಬಿಟ್ಟು ದಮ್ ಹಾಕ್ತೀವಿ. ಅವಾಗ ಇದು ಇದಾಗಿರೋದ್ರಿಂದ ಸ್ಮೂತಾಗಿರುತ್ತೆ, ರೈಸು ಅರಳುತ್ತೆ ನೀಟಾಗಿ. 2 kg ಬಾಸ್ಮತಿಯಾಗಿ ನೋಡಿ ಎಷ್ಟಾಗಿದೆ, ನೀರಲ್ಲಿ ಹಾಕಿದ್ದಕ್ಕೆ ಜಾಸ್ತಿ ಆಗಿದೆ. ಇವಾಗ ನೀರು ಬಂದಿದೆ, ಮರಳ್ತಾ ಇದೆ. ಚಿಕನ್ ಬೆಂದಿರುತ್ತೆ. ಚಿಕನ್ ಏನು ಮಟನ್ ಥರ ಜಾಸ್ತಿ ಬೇಯಿಸಂಗಿಲ್ವಲ್ಲ, ಸ್ವಲ್ಪನೇ ಬೇಯಿಸಿದ್ರೆ ಸಾಕು. ಮಸಾಲೆಲ್ಲಿ ಬಂದಿದೆ. ಇವಾಗ ಅಕ್ಕಿ ಜೊತೆನೇ ಬೇಯುತ್ತಲ್ಲ, ಇವಾಗ ಇದಕ್ಕೆ ಅಕ್ಕಿ ಆ್ಯಡ್ ಮಾಡ್ಬಿಡ್ದೆ. ನಾನು ಇದನ್ನು ಕೈಯಲ್ಲಿ ಎತ್ತಾಕ್ತೀನಿ, ಯಾಕಂದರೆ ಕೊನೆಯಲ್ಲಿ ನೀರು ಇರುತ್ತಲ್ಲ, ನೀರು ಜಾಸ್ತಿ ಆಗ್ಬಿಟ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಕೈಯಲ್ಲಿ ಎತ್ತಾಕ್ತೀನಿ. ನಮ್ಮ ಹೋಟ್ಲಲ್ಲಿ ಬರೀ ಬಾಸ್ಮತಿ ಮಾಡಲ್ಲ, ಬಾಸ್ಮತಿ, ಬುಲೆಟ್ ಮತ್ತು ಜೀರಾ ರೈಸ್ 3 ಮಿಕ್ಸ್ ಮಾಡ್ತೀವಿ. ಇಲ್ಲ ಬೇಕಾದ್ರೆ ನೀವು ಜೀರಾ ರೈಸಲ್ಲಿ ಮಾಡ್ಬೋದು, ಇಲ್ಲ ಬೇಕಾದ್ರೆ ಬರೀ ಬುಲೆಟ್ ರೈಸಲ್ಲಿ ಮಾಡ್ಬೋದು. ಅದು 3 ತಂದ ಅದು ಫ್ಲೇವರ್ ಇರುತ್ತೆ. ಇದು 3 ಆ್ಯಡ್ ಮಾಡಿದಾಗ ಇನ್ನೊಂದು ಫ್ಲೇವರ್ ಚೆನ್ನಾಗಿರುತ್ತೆ. ಇದು 2 kg ಇದೆಯಲ್ಲ, ಮನೇಲಿ 15 ಜನ ಇದ್ದರೆ ಇದಕ್ಕೆ ಆರಾಮಾಗಿ ಮಾಡ್ಬೋದು. 2 kg ಮಾಡಿದ್ರೆ 15 ಜನಕ್ಕೆ ಸಾಕಾಗುತ್ತೆ. 1 kgಲಿ 8 ಜನ ತಿನ್ಬೋದು. ಮಕ್ಳುಗಳಿದ್ರೆ 10 ಜನನೇ ತಿನ್ಬೋದು. ಈಗ ಒಂಚೂರು ಇದು ಮಸಾಲೆ ಬೇಯಲಿ, ಚಿಕನ್ ಜೊತೆನೇ ಬೇಯುತ್ತೆ. ನಿಮಗೆ ಬಿರಿಯಾನಿಗೆ ನಿಮಗೆ ಸೇರ್ವಾ ಏನು ಬೇಕಾಗಲ್ಲ, ಬರೀ ರೈತ ಮಾಡ್ಕೊಂಡ್ರೆ ಸಾಕು. ರೈತ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಜೊತೆ ಇವಾಗ ನಾವು ರೈತ ಮಾಡ್ಕೊಂಡು ತಿನ್ನೋದ, ಇವಾಗ ತಿರ್ಗೋದ ಇಲ್ಲ, ಬಿಟ್ಬಿಟ್ರೆ ಇದು ತಲೆ ಹಿಡಿದ್ಬಿಡುತ್ತೆ. ನೀವು ಜಾಮ್ ಟೊಮೊಟೊ ಆ್ಯಡ್ ಮಾಡಿದಾಗ ಇದಕ್ಕೆ ನಿಂಬೆಹಣ್ಣು ಆ್ಯಡ್ ಮಾಡೋಕ್ಕಾಗುತ್ತೆ. ನಾನು ಹುಳಿ ಟೊಮೊಟೊ ಹಾಕಿದ್ದೀನಲ್ಲ, ಅದರಲ್ಲೇ ಹುಳಿ ಇರುತ್ತಲ್ಲ, ಅದಕ್ಕೋಸ್ಕರ ನಾನು ನಿಂಬೆಹಣ್ಣು ಆ್ಯಡ್ ಮಾಡಿಲ್ಲ. ನೀವು ಜಾಮ್ ಟೊಮೊಟೊ ಯೂಸ್ ಮಾಡಿದಾಗ ನಿಂಬೆಹಣ್ಣು ಹಾಕಿ, 1-2 ನಿಂಬೆಹಣ್ಣು ಹಾಕಿ, ಅವಾಗ ಚೆನ್ನಾಗಿರುತ್ತೆ. 1 kg ಚಿಕನ್ ಬಿರಿಯಾನಿಗೆ 1/4 ಲೀಟ್ರ್ ಎಣ್ಣೆ ಬೇಕು. ನಾನು ಇವಾಗ 2 kg ಚಿಕನ್ ಬಿರಿಯಾನಿ ಮಾಡ್ತೀನಿ, ಅರ್ಧ ಲೀಟ್ರ್ ಹಾಕಿ. ನೋಡಿ ಜಾಸ್ತಿ ಆಯಿಲ್ ಇಲ್ಲ, ಇಲ್ಲಾಂದರೆ ಬೇರೆ ಕಡೆ ಎಲ್ಲ ನೋಡ್ತೀರಿ ನೀವು, ಬರೀ ಆಯಿಲೇ ಇರುತ್ತೆ. ಬರೀ ಲೈಟಾಗಿದೆ ಆಯಿಲು. ಯಾಕಂದರೆ ಕಡಿಮೆ ಹಾಕ್ಬಿಟ್ರೆ ನಿಮಗೆ ಚೆನ್ನಾಗಿರಲ್ಲ, ನಿಮಗೆ ನುಂಗೋಕ್ಕಾಗಲ್ಲ ಅನ್ನ. ನೀವು ಆಯಿಲ್ ಕರೆಕ್ಟ್ ರೇಷಿಯೋ, 1 ಸೇರಿಗೆ 1/4 ಲೀಟ್ರ್ ಎಣ್ಣೆ ಹಾಕಿದ್ರೆ ಅದು ಕರೆಕ್ಟ್ ರೇಷಿಯೋ. ಕಡಿಮೆ ಹಾಕಿದ್ರು ನಿಮಗೆ ಚೆನ್ನಾಗಿರಲ್ಲ, ಜಾಸ್ತಿ ಹಾಕಿದ್ರು ತಿನ್ನೋಕ್ಕಾಗಲ್ಲ. ಇಷ್ಟೇ ಇರಬೇಕು, ಜಾಸ್ತಿ ಇರಬಾರ್ದು. ಇದು ಫುಲ್ಲು ನೀರು ಡ್ರೈ ಆದಮೇಲೆ ನಾವು ದಮ್ ಹಾಕೋದ, ಫುಲ್ಲು ಡ್ರೈ ಆಗಬೇಕು. ಇದು ಮನೇಲಿ ಮಾಡಿದಾಗ ಕುಕ್ಕರ್ಲಿ ಯೂಸ್ ಮಾಡ್ಬೋದು ನೀವು. ಏನಪ್ಪ ಅಂತಂದರೆ ಕುಕ್ಕರ್ಲಿ ಬರೀ 1 ವಿಷಲ್ ಹಾಕ್ತೀವಿ, ಜಾಸ್ತಿ ಹಾಕ್ಸ್ಕೊಬಿಟ್ಟು ಮೆತ್ತಗಾಗ್ಬಿಡುತ್ತೆ. ಅಕ್ಕಿ ಹಾಕ್ಬಿಟ್ಟು ಆಮೇಲೆ ಕುಕ್ಕರ್ ಹಾಕಿದ್ರೆ 1 ವಿಷಲ್ ಸಾಕು, ಜಾಸ್ತಿ ಮಾಡಿ ಸಾಕೋಬಿಡಿ. ಜಾಸ್ತಿ ಮಾಡಿದ್ರೆ ಇದು ಬಿರಿಯಾನಿ ಮೆತ್ತಗಾಗ್ಬಾರ್ದು, ಚೆನ್ನಾಗಿರಲ್ಲ. ಉಡಿ ಆಗಿದ್ರೆ ಬಿರಿಯಾನಿ ಚೆನ್ನಾಗಿರೋದು, ತುಂಬ ಮೆತ್ತಗಾದ್ರೆ ಚೆನ್ನಾಗಿರಲ್ಲ, ಮುದ್ದೆ ಥರ ಆಗ್ಬಿಡುತ್ತೆ. ಇದು ನೋಡಿ ಈ ಥರ ಫುಲ್ ಡ್ರೈ ಆಗಬೇಕು. ಡ್ರೈ ಆದಾಗ ಇದೊಂದು ಫ್ಲೇಮ್ ಫುಲ್ ಕಡಿಮೆ ಮಾಡ್ಕೊಡೋದ, ಕಡಿಮೆ ಮಾಡ್ಕೊಂಡು ಫ್ಲೇಮ್ ಇರಬೇಕು, ಲೈಟ್ ಫ್ಲೇಮ್ ಇರಬೇಕು. ಒಂದು 5 ನಿಮಿಷ ದಮ್ ಹಾಕ್ಬೇಕಾರೆ ಇದನ್ನು ಫುಲ್ ಫ್ಲಾಟ್ ಮಾಡ್ಕೊಡೋದ. ಇದಕ್ಕೆ ಗೀ ಆ್ಯಡ್ ಮಾಡೋದ. ಈಗ 50 ml ಗೀ ಹಾಕಿದ್ವಿ. ಇದಕ್ಕೆ ಬಾಳೆ ಎಲೆ ಹಾಕೋದ. ಬಾಳೆ ಎಲೆ ಹಾಕ್ತೀವಿ ಅಂದರೆ ಇದ್ರ ಸ್ಟೀಮು ಮೇಲಕ್ಕೆ ಹೋಗಬಾರ್ದು ಅಂತ, ದಮ್ ಆಗಬೇಕಲ್ಲ, ಸ್ಟೀಮ್ ಅಲ್ಲೇ ಇರಬೇಕು ಅಂದ್ಬಿಟ್ಟು ಬಾಳೆ ಎಲೆ ಹಾಕೋದಷ್ಟೇ, ಬೇರೆ ಏನೂ ಕಾರಣ ಇಲ್ಲ ಬಾಳೆ ಎಲೆ ಹಾಕೋದಕ್ಕೆ. ಈ ಸ್ಟೀಮ್ ಅಲ್ಲೇ ಇರುತ್ತಲ್ಲ, ನೀಟಾಗಿ ದಮ್ ಆಗುತ್ತೆ. ಈಗ 5 ನಿಮಿಷ ಹೀಗೆ ದಮ್ ಆಗಲಿ. ಈಗ ಮೇಲ್ಗಡೆಯಿಂದ ಸ್ವಲ್ಪ ಭಾರ ಇಟ್ಬಿಡು, ಭಾರವಾದಷ್ಟು ಇಡೋದ. ನಾನು ಇಲ್ಲಿ ಟಿಫನ್ ಬಾಕ್ಸ್ ಇಟ್ಬಿಟ್ಟಿದ್ದೀನಿ. ಈಗ ಸ್ಲಿಮ್ಮಲ್ಲಿ ಇಟ್ಟಿದ್ದೀನಿ. 5 ನಿಮಿಷ ಆದಮೇಲೆ ಆಫ್ ಮಾಡಿಬಿಡುತ್ತೆ. ಜಾಸ್ತಿ ಹೊತ್ತಿಟ್ಟರೆ ತಳ ಹಿಡಿದ್ಬಿಡುತ್ತೆ. ಆಮೇಲೆ ಆಫ್ ಆದಮೇಲೆ ಒಂದು 10 ನಿಮಿಷ ಬಿಡಬೇಕು, ಅವಾಗ ನೀಟಾಗಿ ದಮ್ ಆಗಿರುತ್ತೆ. ನಿಮ್ಗೆ ತೋರಿಸ್ಕೊಡ್ತೀನಿ. ಇವಾಗ 10 ನಿಮಿಷ ಆಗಲಿ, ಆಮೇಲೆ ನಿಮ್ಗೆ ತೋರಿಸ್ಕೊಡ್ತೀನಿ. ಇವಾಗ 5 ನಿಮಿಷ ಆಯಿತು, ಇವಾಗ ಆಫ್ ಮಾಡ್ತಾಯಿದ್ದೀನಿ. ಈಗ 10 ನಿಮಿಷ ಬಿಟ್ಟರೆ ಈ ಬಿರಿಯಾನಿ ರೆಡಿ ಇರುತ್ತೆ, ಸರ್ವ್ ಮಾಡೋದು. ಆಮೇಲೆ ಸ್ನೇಹಿತರೆ, ಇವಾಗ ದಮ್ ರೆಡಿ ಇದೆ. 5 ನಿಮಿಷ ವಿತ್ ಫ್ಲೇಮ್ ಇತ್ತು,
ಫ್ಲೇಮ್ ಆಫ್ ಆದ್ಮೇಲೆ 10 ನಿಮಿಷ ಆಗಿದೆ. ಇವಾಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ. ಈ ಬಾಳೆ ಎಲ್ಲ ತೆಗೆದ್ಬಿಡೋದ. ಈಗ ದಮ್ಮು ಓಪನ್ ಮಾಡೋದ. ನೋಡಿ ಸ್ನೇಹಿತರೆ, ಯಾವುದು ಕಲರ್ ಯೂಸ್ ಮಾಡಿಲ್ಲ. ಈರುಳ್ಳಿನ ಗೋಲ್ಡನ್ ಬ್ರೌನ್ ಮಾಡಿದ್ದೀವಿ, ಹಾಗೆ ಮತ್ತು ಮೆಣಸಿನ್ಕಾಯಿ ಪೌಡ್ರ್ ಹಾಕಿದ್ದೀವಿ. ನೋಡಿ ಹೇಗಿದೆ. ಇವಾಗ ತಿಂದು ನೋಡಿ, ಫ್ಲೇವರ್ ಗೊತ್ತಾಗುತ್ತೆ. ಮನೇಲಿ ಮಾಡಿ ನೋಡಿ, ನೀವು ಗೊತ್ತಿರುತ್ತೆ. ಸ್ನೇಹಿತರೆ ಬನ್ನಿ, ಇವಾಗ ಇದನ್ನು ಟೇಸ್ಟ್ ಮಾಡೋದ, ಸರ್ವ್ ಮಾಡೋದ. ಬನ್ನಿ ಸ್ನೇಹಿತರೆ, ನಿಮ್ಮ ಮನೆಯೆಲ್ಲ ಮಾಮೂಲಿಯಾಗಿ ಬಿರಿಯಾನಿ ಮಾಡಿರ್ತೀರಾ. ಇವಾಗ ನಾನು ತೋರಿಸ್ಕೊಟ್ಟಿದ್ದೀನಿ, ಈ ಥರ ಮಾಡಿ ನೋಡಿ, ಮನೇಲಿ ತಿಂದು ನೋಡಿ. ಈಗ ನೋಡಿ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ ಇವಾಗ. ಸ್ನೇಹಿತರೆ, ಈಗ ನಾನು ನಮ್ಮ ಹೋಟೆಲ್ ಮಾಡೋ ಬಿರಿಯಾನಿ ಮಾಡಿ ತೋರಿಸ್ತೀನಿ ತಮ್ಮಗಳಿಗೆಲ್ಲ. ಇದನ್ನು ತಾವು ಮನೇಲೇ ಟ್ರೈ ಮಾಡಿ ನೋಡಿ. ಇದು ನಿಮ್ಮ ಸ್ನೇಹಿತರುಗಳಿಗೆ ಎಲ್ಲರಿಗೂ ಶೇರ್ ಮಾಡಿ. ಬನ್ನಿ ಇದನ್ನು ಟೇಸ್ಟ್ ಮಾಡಿ ತೋರಿಸ್ಕೊಡ್ತೀನಿ ಇವಾಗ. ಇದಕ್ಕೆ ನಾವು ಫಸ್ಟು ಮೊಸರು ಚಟ್ನಿ ಹಾಕೊಡೋದ. ಸಾಕು, ಇದು ಮೊಸರು ಚಟ್ನಿ ಇದ್ರೇ ಸಾಕು. ಇದಕ್ಕೆ ಸೇರುವೇನು ಬೇಕಾಗಲ್ಲ. ನೋಡಿ ರೈಸು ಫುಲ್ ಉದುರಾಗಿದೆ, ನಿಮಗೆ ಮೆತ್ತಗಿಲ್ಲ, ಫುಲ್ ಉದುರಾಗಿದೆ. ಅದಕ್ಕೆ ದಮ್ ಹಾಕಬೇಕು ಅನ್ನೋದು ಅದಕ್ಕೋಸ್ಕರನೇ. ಒಂದು ಸ್ವಲ್ಪ ನೀರು ಕಡಿಮೆ ಕೊಡಬೇಕು. ಜಾಸ್ತಿ ನೀರು ಕೊಟ್ಟರೆ ಮೆತ್ತಗಾಗ್ಬಿಡುತ್ತೆ, ಅಂಟುಂಟಾಗುತ್ತೆ. ನೋಡಿ ಇವಾಗ ಪೀಸು ಲೆಗ್ ಪೀಸ್ ತೋರಿಸ್ತೀನಿ ನಿಮಗೆ. ಎಲ್ಲ ಸಾಫ್ಟಾಗಿದೆ ತುಂಬ. ನೋಡಿ ಕೈಯಲ್ಲಿ ಹೆಂಗೆ ಬಂದ್ಬಿಡ್ತಾ ಇದೆ. ನೀವು ಕುಕ್ಕರಲ್ಲಿ ಹಾಕ್ಬಿಟ್ರೆ ಫುಲ್ಲು ಮೆತ್ತಗಾಗ್ಬಿಡುತ್ತೆ. ನಿಮ್ಗೆ ಈ ಥರ ದಮ್ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸರ್. ಬನ್ನಿ ಇವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಫ್ಲೇವರ್ ಇದೆ ನಿಮಗೆ. ಇದರಲ್ಲಿ ಪುದೀನ ಸೊಪ್ಪು ಸಿಗ್ತಾಯಿದೆ, ಕೊತ್ತಂಬರಿ ಸೊಪ್ಪು ಸಿಗ್ತಾಯಿದೆ, ಮಸಾಲೆ ಇದೆಲ್ಲ ಸಿಗ್ತಾಯಿದೆ. ಫ್ಲೇವರು ತುಂಬ ಚೆನ್ನಾಗಿದೆ. ಮೈಲ್ಡ್ ಮಸಾಲೆ, ಜಾಸ್ತಿನೂ ಮಸಾಲೆ ಹಾಕಿಲ್ಲ, ಮೈಲ್ಡ್ ಆಗಿದೆ. ನೋಡಿ ಪೀಸು ತುಂಬ ಸಾಫ್ಟಾಗಿದೆ. ಬಿರಿಯಾನಿಲಿ ಬಂದಿದೆಯಲ್ಲ, ಲೆಗ್ ಪೀಸ್ ತಿನ್ನೋದ. ನೋಡಿ ಎಷ್ಟು ಜ್ಯೂಸಿಯಾಗಿದೆ. ಹಿಂಗೆ ಕಿತ್ತ ತಕ್ಷಣ ಬಂದ್ಬಿಡ್ತು. ಇವಾಗ ತಿಂತಾಯಿದ್ದೀನಿ. ನೀವು ಮಾಮೂಲಿ ರೆಗ್ಯುಲರಾಗಿ 1 ಪ್ಲೇಟ್ ತಿಂದರೆ ಇದೇ ಬಿರಿಯಾನಿ ಮನೇಲಿ ಮಾಡಿದ್ರೆ 2 ಸಲ ತಿನ್ಬೋದು. ಈಗ ನಾನು ನಮ್ಮ ಹೋಟ್ಲ್ ಮಾಡೋ ಚಿಕನ್ ಬಿರಿಯಾನಿ ಮಾಡಿ ತೋರಿಸಿದ್ದೀನಿ. ತಾವುಗಳಿಗೆ ಮನೇಲಿ ಮಾಡಿ, ಫ್ರೆಂಡ್ಗಳಿಗೆ ಇದನ್ನು ಶೇರ್ ಮಾಡಿ. ವೀಡಿಯೋನ ಮನೆಗೆ ನೆಂಟರು ಬಂದಾಗ ಒಂದ್ಸಲಿ ಇದನ್ನು ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ. ಈ ಥರ ಊಟ ಬೇಕಾದರೆ ಮೈಸೂರಿಗೆ ಬಂದಾಗ ನಮ್ಮ ರುಚಿ ಮೆಸ್ಗೆ ಬನ್ನಿ. ಧನ್ಯವಾದಗಳು.